ಹೈ ಫ್ರೆಂಡ್ಸ್, ನಿಮಗೆ ಮಟನ್ ಬೋಟಿ ಫ್ರೈ ಬಗ್ಗೆ ಗೊತ್ತಿರುತ್ತೆ. ಈ ಮಟನ್ ಬೋಟಿ ಫ್ರೈನ ಕುರಿ ಮತ್ತು ಮೇಕೆಯ ಹೊಟ್ಟೆ ಮತ್ತು ಕರುಳುಗಳಿಂದ ತಯಾರು ಮಾಡ್ತಾರೆ. ಈ ಅಡುಗೆಗೆ ತುಂಬಾ ಜನ ಫ್ಯಾನ್ಸ್ ಕೂಡ ಇದ್ದಾರೆ. ಈ ಮಟನ್ ಬೋಟಿಗೆ ಇಂಡಿಯಾ, ಬಾಂಗ್ಲಾದೇಶ್, ಪಾಕಿಸ್ತಾನ್ ಜೊತೆಗೆ ಅನೇಕ ಸಂಸ್ಕೃತಿಗಳಲ್ಲಿ ಇದೊಂದು ಪ್ರಸಿದ್ಧ ಅಡುಗೆ. ಈ ಮಟನ್ ಬೋಟಿಯನ್ನ ತುಂಬಾ ವಿಧಾನಗಳಲ್ಲಿ ತಯಾರು ಮಾಡ್ತಾರೆ. ಹಾಗಾದ್ರೆ ಈಗ ಈ ಮಟನ್ ಬೋಟಿಯನ್ನ ತಿನ್ನುವುದರಿಂದ ಆಗುವ ಲಾಭಗಳ ಬಗ್ಗೆ ಮತ್ತು ನಷ್ಟಗಳ ಬಗ್ಗೆ ತಿಳಿದುಕೊಳ್ಳೋಣ ಬನ್ನಿ. ಮಟನ್ ಬೋಟಿ ತಿನ್ನುವುದರಿಂದ ಎಷ್ಟು ಲಾಭಗಳಿವೆ, ಅಷ್ಟೇ ನಷ್ಟಗಳು ಸಹ ಇದ್ದಾವೆ. ಸೊ ಈ ವಿಡಿಯೋವನ್ನ ಎಲ್ಲೂ ಸ್ಕಿಪ್ ಮಾಡದೆ ಕೊನೆಯವರೆಗೂ ನೋಡಿ. ಹಾಗೆ ಇಷ್ಟವಾದ್ರೆ ಒಂದು ಲೈಕ್ ಮಾಡಿ ಸಾಕು. ಲೆಟ್ಸ್ ಸ್ಟಾರ್ಟ್ ದ ವಿಡಿಯೋ. ಫ್ರೆಂಡ್ಸ್, ಈಗ ಈ ಮಟನ್ ಬೋಟಿಯನ್ನ ತಿನ್ನುವುದರಿಂದ ಲಭಿಸುವ ಲಾಭಗಳ ಬಗ್ಗೆ ತಿಳಿದುಕೊಳ್ಳೋಣ. ಈಗಿನ ದಿನಗಳಲ್ಲಿ ಜಂಕ್ ಫುಡ್ಸ್ ನ ಯಾರು ತಿನ್ನೋದಿಲ್ಲ, ನೀವೇ ಹೇಳಿ. ಜಂಕ್ ಫುಡ್ಸ್ ನ ಮತ್ತು ಪ್ರೊಸೆಸ್ಡ್ ಫುಡ್ಸ್ ನ ತಿನ್ನುವುದರಿಂದ ಈಗಿನ ಜನರೇಷನ್ ಮಕ್ಕಳಿಗೆ ರಕ್ತಹೀನತೆ ಸರ್ವೇ ಸಾಧಾರಣ ಸಮಸ್ಯೆಯಾಗಿದೆ. ಮಟನ್ ಬೋಟಿನಲ್ಲಿ ವಿಟಮಿನ್ B12 ಮತ್ತು ಐರನ್ ಹೇರಳವಾಗಿರುತ್ತೆ. ಆದ್ದರಿಂದ ನೀವು ಮಟನ್ ಬೋಟಿ ತಿನ್ನುವುದರಿಂದ ಆರೋಗ್ಯಕರವಾದ ಕೆಂಪು ರಕ್ತ ಕಣಗಳು ನಿಮ್ಮ ದೇಹದಲ್ಲಿ ಉತ್ಪಾದನೆಯಾಗಲು ಸಹಾಯವಾಗುತ್ತೆ. ಇನ್ನು ಕಾಲಕ್ರಮೇಣ ನಿಮಗಿರುವ ರಕ್ತಹೀನತೆಯನ್ನು ನಿವಾರಿಸುತ್ತೆ. ನಮ್ಮ ಶರೀರವನ್ನ ಆರೋಗ್ಯಕರವಾಗಿರಿಸಲು ವಿಟಮಿನ್ಸ್ ಮತ್ತು ಮಿನರಲ್ಸ್ ಮುಖ್ಯ ಪಾತ್ರವನ್ನು ವಹಿಸುತ್ತವೆ. ಆದ್ರೆ ನಾವು ಪೌಷ್ಟಿಕ ಆಹಾರವನ್ನ ಸರಿಯಾಗಿ ತೆಗೆದುಕೊಳ್ಳದೆ ಇರುವುದರಿಂದ ನಮ್ಮ ರೋಗ ನಿರೋಧಕ ವ್ಯವಸ್ಥೆ ಹಾಳಾಗುತ್ತೆ. ಆದ್ರೆ ಮಟನ್ ಬೋಟಿನಲ್ಲಿ ಐರನ್, ಜಿಂಕ್ ಮತ್ತು ಮ್ಯಾಗ್ನೀಷಿಯಂ ನಂತಹ ಪೌಷ್ಟಿಕಾಂಶಗಳು ಹೇರಳವಾಗಿರುತ್ತವೆ. ಇವು ನಮ್ಮ ರೋಗ ನಿರೋಧಕ ಶಕ್ತಿಯನ್ನ ಕ್ರಮೇಣವಾಗಿ ಹೆಚ್ಚಿಸುತ್ತವೆ. ಹಾಗೆ ನಮ್ಮ ಶರೀರವನ್ನ ಇನ್ಫೆಕ್ಷನ್ಸ್ ಗಳಿಂದ ರಕ್ಷಿಸಲು ಸಹಾಯವಾಗ್ತವೆ. ಐರನ್ ಶರೀರ ಪೂರ್ತಿ ಆಕ್ಸಿಜನ್ ನ ಸರಬರಾಜು ಮಾಡಲು ಸಹಾಯ ಮಾಡುತ್ತೆ. ರೋಗ ನಿರೋಧಕ ವ್ಯವಸ್ಥೆಗೆ ಜಿಂಕ್ ಮುಖ್ಯವಾದುದು ಮತ್ತು ಖಂಡಗಳು ಮತ್ತು ನರಗಳ ಕೆಲಸಕ್ಕೆ ಮೆಗ್ನೀಷಿಯಂ ತುಂಬಾ ಮುಖ್ಯ. ಮಟನ್ ಕರಳುಗಳಲ್ಲಿ ಪೊಟ್ಯಾಷಿಯಂ ಹೆಚ್ಚಾಗಿರುತ್ತೆ. ಈ ಪೊಟ್ಯಾಷಿಯಂ ಡಯೇರಿಯಾ ಮತ್ತು ಹೊಟ್ಟೆಗೆ ಸಂಬಂಧಿಸಿದ ಅನಾರೋಗ್ಯಕರ ಸಮಸ್ಯೆಗಳನ್ನು ಗುಣಮುಖಗೊಳಿಸಲು ತುಂಬಾ ಸಹಾಯವಾಗುತ್ತೆ. ಆದ್ದರಿಂದ ನಿಮ್ಮಲ್ಲಿ ಯಾರಿಗಾದ್ರೂ ಡಯೇರಿಯಾ ಮತ್ತು ಹೊಟ್ಟೆಗೆ ಸಂಬಂಧಿಸಿದ ಸಮಸ್ಯೆಗಳಿಂದ ಬಾಧೆ ಪಡ್ತಾ ಇದ್ರೆ ಮಟನ್ ಬೋಟಿಯನ್ನ ತಿನ್ನಿ. ಹಾಗೆ ನಮ್ಮ ದೇಹಕ್ಕೆ ಪ್ರೋಟೀನ್ಸ್ ಹೆಚ್ಚು ಉಪಯುಕ್ತವಾಗ್ತವೆ. ಇವು ನಮ್ಮ ಮೂಳೆಗಳನ್ನ ಬಲವಾಗಿ ಶಕ್ತಿಯುತವಾಗಿಸುತ್ತವೆ. ಪ್ರೋಟೀನ್ ಮನುಷ್ಯನ ಮೂಳೆಗಳನ್ನ ದೃಢಗೊಳಿಸುತ್ತೆ. ಇದನ್ನ ಯಾಕೆ ಹೇಳ್ತಾ ಇದ್ದೀನಿ ಅಂದ್ರೆ ಮಟನ್ ಬೋಟಿಯಲ್ಲಿ ಪ್ರೋಟೀನ್ ಪ್ರಮಾಣ ಹೆಚ್ಚಾಗಿರುತ್ತೆ. ಈ ಪ್ರೋಟೀನ್ ನಮ್ಮ ಜೀರ್ಣಾಂಗ ವ್ಯವಸ್ಥೆಯನ್ನ ಆರೋಗ್ಯಕರವಾಗಿ ಇರಿಸಿ ನಮ್ಮ ವೇಟ್ ಲಾಸ್ ಗೆ ಸಹಾಯ ಮಾಡುತ್ತೆ. ಆಲ್ರೆಡಿ ಹೇಳಿದಂತೆ ವಿಟಮಿನ್ B12 ಮಟನ್ ಬೋಟಿನಲ್ಲಿ ಇರುವ ಒಂದು ಮುಖ್ಯವಾದ ವಿಟಮಿನ್. ಇದು ಕಣಗಳ ಉತ್ಪಾದನೆಗೆ ಸಹಾಯವಾಗುತ್ತೆ. ಕಣಗಳ ಉತ್ಪಾದನೆಯಿಂದ ನಮ್ಮ ಕೂದಲು ಸಿಲ್ಕಿಯಾಗಿ ಮತ್ತು ನಮ್ಮ ಚರ್ಮದ ಕಾಂತಿಗೆ ಸಹಾಯವಾಗುತ್ತೆ. ಮಟನ್ ಬೋಟಿ ವಿಟಮಿನ್ B12 ಗೆ ಒಳ್ಳೆ ಆಹಾರ. ಇದನ್ನ ನಿರಂತರವಾಗಿ ಆಗಾಗ ತಿನ್ನೋದ್ರಿಂದ ಒಳ್ಳೆ ಕೂದಲು, ಕಾಂತಿಯುತವಾದ ಚರ್ಮ ಲಭಿಸುತ್ತೆ. ಮಟನ್ ಬೋಟಿಯನ್ನ ತಿನ್ನುವುದರಿಂದ ನಮ್ಮ ಜೀರ್ಣಕ್ರಿಯೆಯನ್ನ ಇಂಪ್ರೂವ್ ಮಾಡುತ್ತೆ. ಮಟನ್ ನಲ್ಲಿ ಕೊಲೆಜನ್ ಮತ್ತು ಜೆಲಾಟಿನ್ ಅಧಿಕವಾಗಿ ಇರುತ್ತೆ. ಇದು ಜೀರ್ಣಕ್ರಿಯೆ ಮತ್ತು ಕರಳುಗಳಿಗೆ ತುಂಬಾ ಅವಶ್ಯಕ. ಹಾಗಾದ್ರೆ ಈಗ ಮಟನ್ ಬೋಟಿಯನ್ನ ತಿನ್ನುವುದರಿಂದ ಆಗುವಂತಹ ನಷ್ಟಗಳ ಬಗ್ಗೆ ನೋಡೋಣ ಬನ್ನಿ. ಕೊಲೆಸ್ಟ್ರಾಲ್ ಹೆಚ್ಚಾಗಿರುತ್ತೆ. ಮಟನ್ ಬೋಟಿನಲ್ಲಿ ಕೊಲೆಸ್ಟ್ರಾಲ್ ಹೆಚ್ಚಾಗಿರುತ್ತೆ. ಇದು ನಮ್ಮ ಹೃದಯ ಕಾಯಿಲೆಯಾದ ಹಾರ್ಟ್ ಸ್ಟ್ರೋಕ್ ಗೆ ಪ್ರಧಾನ ಕಾರಣವಾಗಬಹುದು. ಮಟನ್ ಬೋಟಿನಲ್ಲಿ ಕೊಬ್ಬು ಹೆಚ್ಚಾಗಿರುತ್ತೆ. ಮುಖ್ಯವಾಗಿ ಸ್ಯಾಚುರೇಟೆಡ್ ಫ್ಯಾಟ್ಸ್ ಮತ್ತು ಟ್ರಾನ್ಸ್ ಫ್ಯಾಟ್ ಹೆಚ್ಚಾಗಿರುತ್ತೆ. ಇಂತಹ ಕೊಬ್ಬು ನಮ್ಮ ದೇಹದಲ್ಲಿ ಕೊಲೆಸ್ಟ್ರಾಲ್ ಪ್ರಮಾಣವನ್ನ ಹೆಚ್ಚಿಸುತ್ತೆ. ಇದರಿಂದ ಹಾರ್ಟ್ ಸ್ಟ್ರೋಕ್ ಮತ್ತು ಹಾರ್ಟ್ ಅಟ್ಯಾಕ್ ಬರುವ ಸಾಧ್ಯತೆ ಹೆಚ್ಚಾಗಿರುತ್ತೆ. ಮಟನ್ ತಿಂದ ನಂತರ ಜೀರ್ಣವಾಗಲು ತುಂಬಾ ಸಮಯ ತೆಗೆದುಕೊಳ್ಳುತ್ತೆ. ಮಟನ್ ಬೋಟಿ ಜೀರ್ಣವಾಗುವುದು ತುಂಬಾ ಕಷ್ಟ, ಮುಖ್ಯವಾಗಿ ತುಂಬಾ ಸೆನ್ಸಿಟಿವ್ ಹೊಟ್ಟೆ ಇರುವವರಿಗೆ. ಏಕೆಂದ್ರೆ ಇದರಲ್ಲಿ ಹೆಚ್ಚಾಗಿ ಕನೆಕ್ಟಿವ್ ಟಿಶ್ಯೂಸ್ ಹಾಗೆ ಕೊಬ್ಬು ಜಾಸ್ತಿ ಇರುತ್ತೆ. ಸೆನ್ಸಿಟಿವ್ ಸ್ಟಮಕ್ ಇರುವವರು ಇದನ್ನ ತಿನ್ನದೇ ಇರುವುದೇ ಒಳ್ಳೆಯದು. ಹಾಗೆ ಹಾನಿಕಾರಕ ಬ್ಯಾಕ್ಟೀರಿಯಾಸ್ ಇರಬಹುದು. ಮಟನ್ ಬೋಟಿನಲ್ಲಿ ಸಾಲ್ಮೊನೆಲ್ಲಾ, ಈ ಕೋಲಿ ಅಂತಹ ಹಾನಿಕಾರಕ ಬ್ಯಾಕ್ಟೀರಿಯಾಸ್ ಇರಬಹುದು. ಈ ಬ್ಯಾಕ್ಟೀರಿಯಾ ಫುಡ್ ಪಾಯ್ಸನ್ ಗೆ ಕಾರಣವಾಗಬಹುದು. ಇದು ಹೊಟ್ಟೆ ನೋವು, ವಾಂತಿ, ಬೇದಿ ಮತ್ತು ಇತರೆ ಸಮಸ್ಯೆಗಳಿಗೆ ದಾರಿ ಮಾಡಿಕೊಡುತ್ತೆ. ಮಟನ್ ಬೋಟಿಯನ್ನ ಚೆನ್ನಾಗಿ ಕುದಿಸಿ ಮಿತವಾಗಿ ತಿನ್ನುವುದರಿಂದ ಇದನ್ನ ತಿನ್ನುವುದರಿಂದ ಲಭಿಸುವ ಅನಾರ್ಥಗಳು ಕಡಿಮೆ ಆಗ್ತವೆ. ಹಾಗಾದ್ರೆ ನೀವು ಮಟನ್ ಬೋಟಿಯನ್ನ ತಿನ್ನುವಾಗ ಮತ್ತು ತಯಾರಿಸುವಾಗ ತೆಗೆದುಕೊಳ್ಳಬೇಕಾದ ಕೆಲವು ಜಾಗ್ರತೆಗಳನ್ನ ಹೇಳ್ತೀನಿ ಕೇಳಿ. ಮಟನ್ ಬೋಟಿಯನ್ನ ಕೊಂಡ್ಕೊಳ್ಳುವಾಗ ನಿಮಗೆ ನಂಬಿಕೆ ಇರುವ ಶಾಪ್ ನಿಂದ ತೆಗೆದುಕೊಳ್ಳಿ. ಏಕೆಂದ್ರೆ ಈ ಮಟನ್ ಬೋಟಿ ಮಾಂಸವನ್ನ ಕೆಲವು ಜನ ತುಂಬಾ ದಿನಗಳವರೆಗೆ ಸ್ಟೋರ್ ಮಾಡಿ ಇಟ್ಟು ಅಮಾಯಕರಿಗೆ ಮಾರಾಟ ಮಾಡ್ತಾರೆ. ಆದ್ದರಿಂದ ನಿಮಗೆ ನಂಬಿಕೆ ಇರುವ ವ್ಯಕ್ತಿಗಳ ಹತ್ತಿರ ಖರೀದಿಸಿ. ಅಡುಗೆ ಮಾಡುವುದಕ್ಕೂ ಮುಂಚೆ ಮಟನ್ ಬೋಟಿಯನ್ನ ಚೆನ್ನಾಗಿ ತೊಳಿಬೇಕು. ಕರಳುಗಳನ್ನ ಚೆನ್ನಾಗಿ ತೊಳೆದು ನಂತರ ಮಾಂಸವನ್ನ ಬಿಸಿ ನೀರಿನಲ್ಲಿ ಶುಭ್ರಗೊಳಿಸಿ. ಮಟನ್ ಬೋಟಿಯನ್ನ ಚೆನ್ನಾಗಿ ಕುದಿಸಿ. ಮಟನ್ ಎಷ್ಟು ಚೆನ್ನಾಗಿ ಕುದ್ದರೆ ಅಷ್ಟು ರುಚಿಕರವಾಗಿ ಇರುತ್ತೆ. ಇದರಿಂದ ಆರೋಗ್ಯಕ್ಕೆ ಒಳ್ಳೆಯದು. ಈ ರೀತಿ ಚೆನ್ನಾಗಿ ಕುದಿಸುವುದರಿಂದ ಹಾನಿಕಾರಕ ಬ್ಯಾಕ್ಟೀರಿಯಾಸ್ ಎಲ್ಲ ಸರ್ವನಾಶವಾಗ್ತವೆ. ಮಟನ್ ಬೋಟಿಯನ್ನ ಮಿತವಾಗಿ ತಿನ್ನಿ. ಮಿತಿ ಮೀರಿ ತಿಂದ್ರೆ ಎಲ್ಲವೂ ಅಪಾಯನೇ ಅಲ್ವಾ.
ಫ್ರೆಂಡ್ಸ್, ನಿಮ್ಮಲ್ಲಿ ಎಷ್ಟು ಜನ ಮಟನ್ ಬೋಟಿಯನ್ನು ತಿನ್ನೋದಕ್ಕೆ ಇಷ್ಟಪಡ್ತಾರ ಕಮೆಂಟ್ ಮಾಡಿ ತಿಳಿಸಿ. ಇದು ಫ್ರೆಂಡ್ಸ್ ಈ ದಿನದ ವಿಡಿಯೋ. ಫ್ರೆಂಡ್ಸ್, ಈ ವಿಡಿಯೋದಿಂದ ಅಟ್ಲೀಸ್ಟ್ 1% ನಾಲೆಜ್ ಆದರೂ ಸಿಕ್ಕಿದ್ರೆ ಈ ವಿಡಿಯೋಗೆ ಒಂದು ಲೈಕ್ ಮಾಡಿ, ಹಾಗೆ ನಿಮ್ಮ ಫ್ರೆಂಡ್ಸ್ಗೂ ಕೂಡ ಶೇರ್ ಮಾಡಿ, ಹಾಗೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ಕೊನೆ ತನಕ ನೋಡಿದ್ದಕ್ಕೆ ಥ್ಯಾಂಕ್ಸ್ ಫಾರ್ ವಾಚಿಂಗ್.